ಕಳೆದ ಒಂದೆರಡು ವರ್ಷದಿಂದ ಯದ್ವಾತದ್ವಾ ಏರಿಕೆ ಕಾಣ್ತಾ ಇದ್ದ ಈ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯ ನಾಗಾಲೋಟಕ್ಕೆ ಬ್ರೇಕ್ ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮೊನ್ನೆ ಒಂದೇ ದಿನ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆಯಾಗಿದ್ದು ಮದುವೆ ಸೀಸನ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೇಳಿ ಕೇಳಿ, ಈಗ ಮದುವೆ ಸೀಸನ್, ಎಲ್ಲರೂ ಕೂಡ ಚಿನ್ನ ಬೆಳ್ಳಿ ಖರೀದಿಗೆ ಮುಂದಾಗ್ತಾರೆ, ಬಟ್ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ. ಸೊ ಚಿನ್ನ ಬೆಳ್ಳಿ ಎಷ್ಟು ದುಡ್ಡು ಇಳಿಬಹುದು, ಎಷ್ಟು ಚಾನ್ಸ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಚಿನ್ನ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್. ಒಂದೇ ದಿನ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ. ಚಿನ್ನ ಬೆಳ್ಳಿ ಮ್ಯಾರಥಾನ್ಗೆ ಬೀಳುತ್ತಾ ಬ್ರೇಕ್. ದಿನದಿಂದ ದಿನಕ್ಕೆ ಏರುಪೇರಾಗುತ್ತಿರೋ ಚಿನ್ನ ಬೆಳ್ಳಿ ಬೆಲೆಗಳು ಬಡ ಹಾಗೂ ಮಧ್ಯಮ ವರ್ಗದವರ ಪಾಲಿನ ಗಗನ ಕುಸುಮವಾಗಿದೆ. ಈಗಾಗಲೇ 1.5 ಲಕ್ಷದ ಗಡಿಯನ್ನ ಬಂಗಾರ ದಾಟಿದ್ರೆ 3.25 ಲಕ್ಷದ ಗಡಿಯನ್ನು ಬೆಳ್ಳಿ ದಾಟಿದೆ. ಈ ಹಿನ್ನೆಲೆ ಸಿಕ್ಕಾಪಟ್ಟೆ ಏರುತ್ತಿರುವ ಬೆಳ್ಳಿ ಬಂಗಾರ ಬೆಲೆ ಮತ್ತೆ ಇಳಿಕೆ ಆಗುತ್ತಂತ ಆಭರಣ ಪ್ರಿಯರು ಚಾತಕ ಪಕ್ಷಿಯಂತೆ ಕಾಯ್ತಿದ್ರು. ಈ ಬೆನ್ನಲ್ಲೇ ಮೊನ್ನೆ ಒಂದೇ ದಿನ ಚಿನ್ನದ ಬೆಲೆ 1 ಗ್ರಾಂಗೆ 200ರಿಂದ 250 ರೂಪಾಯಿ ಇಳಿಕೆಯಾಗಿದೆ. ಹಾಗೆ ಬೆಳ್ಳಿ ಪ್ರತಿ ಕೆಜಿಗೆ 5,000 ರೂಪಾಯಿ ಇಳಿಕೆಯಾಗಿದೆ. ಇದು ಆಭರಣ ಪ್ರಿಯರಿಗೆ ಹೊಸ ಭರವಸೆ ಹುಟ್ಟಿಸಿದೆ. ಈ ಮೂಲಕ ಚಿನ್ನ ಹಾಗೂ ಬೆಳ್ಳಿ ಇಳಿಕೆಯ ಹಾದಿ ಹಿಡಿಯಬಹುದೆಂದು ತಜ್ಞರು ಅಂದಾಜಿಸಿದ್ದಾರೆ. ಚಿನ್ನದ ರೇಟ್ಗಳನ್ನು ನೋಡೋದಾದ್ರೆ ಕೇವಲ ಒಂದೇ ಒಂದು ದಿವಸದಲ್ಲಿ ನಿನ್ನೆಯಿಂದ ಇವತ್ತಿಗೆ ಹತ್ತತ್ರ 200 ರೂಪಾಯಿಂದ 250 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆಯನ್ನು ಕಂಡ್ರೆ, ಬೆಳ್ಳಿಯಲ್ಲೂ ಕೂಡ ಹತ್ತತ್ರ 5,000 ರೂಪಾಯಿ ಪ್ರತಿ ಕೆಜಿಗೆ ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಈಗ ಬೆಳ್ಳಿ ರೇಟ್ಗಳನ್ನು ನೋಡೋದಾದರೆ ಹತ್ತತ್ರ 3,20,000 3,25,000 ಪ್ರತಿ ಕೆಜಿಗಿದ್ರೆ, ಚಿನ್ನದ ರೇಟ್ಗಳನ್ನು ನೋಡೋದಾದರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,54,000 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಈ ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಂದ್ರೆ ಮುಖ್ಯವಾಗಿ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟ ಮಾತುಗಳು ಇವತ್ತಿನ ಚಿನ್ನ ಬೆಳ್ಳಿಯ ಕೊಂಚ ಇಳಿಕೆಗೆ ಕಾರಣವಾಗಿದೆ. ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಯಾವುದೇ ರೀತಿಯ ಮಿಲಿಟರಿ ಫೋರ್ಸ್ ಉಪಯೋಗಿಸಲ್ಲ. ಈ ಮೂಲಕ ಯುದ್ಧದ ಭೀತಿ, ಆತಂಕ ಜಗತ್ತಿನಾದ್ಯಂತ ನಿವಾರಣೆ ಆಯಿತು. ಹೀಗಾಗಿ ಚಿನ್ನ ಹಾಗೂ ಬೆಳ್ಳಿ ದಿಢೀರ್ ಕುಸಿತವಾಗಿದೆ ಎನ್ನಲಾಗಿದೆ. ಬೆಳ್ಳಿ ಮಾರ್ಕೆಟ್ನಲ್ಲೂ 8ರಿಂದ 10% ಇಳಿಕೆಯಾಗಿದೆ. ಜೊತೆಗೆ ಫೆಬ್ರವರಿ 1ರಿಂದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹಾಕಿರೋ 10% ಟಾರಿಫ್ ಸಹ ಅಮೆರಿಕ ವಾಪಸ್ ಪಡೆಯಲಿದ್ದು ಮತ್ತಷ್ಟು ಬೆಲೆ ಇಳಿಕೆಯಾಗಲಿದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ ಕೆಲವು ಮಾತುಗಳೇನಿದೆ ಅದು ಖಂಡಿತವಾಗ್ಲೂ ಇವತ್ತಿನ ಚಿನ್ನ ಬೆಳ್ಳಿಯ ಕೊಂಚ ಇಳಿಕೆಗೆ ಕಾರಣ ಆಗ್ತಾ ಇದೆ. ಹಾಗೂ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಗ್ರೀನ್ಲ್ಯಾಂಡ್ ಖಂಡಿತವಾಗ್ಲೂ ನಾರ್ತ್ ಅಮೆರಿಕಾದ ಒಂದು ಭಾಗವಾಗಿದೆ. ನಾನು ಯಾವುದೇ ರೀತಿಯಾದಂತಹ ಮಿಲಿಟರಿ ಫೋರ್ಸ್ಗಳನ್ನು ಉಪಯೋಗಿಸ್ದೇನೆ ಗ್ರೀನ್ಲ್ಯಾಂಡ್ ಖಂಡಿತವಾಗ್ಲೂ ನಮ್ಮದಾಗಿ ಮಾಡ್ಕೋಬೇಕು, ಹಾಗೂ ಯಾವುದೇ ರೀತಿಯಾದ ಯುದ್ಧ ಮಾಡಿ ನಾನು ಗ್ರೀನ್ಲ್ಯಾಂಡನ್ನು ಪಡ್ಕೊಳೋದಿಲ್ಲ, ಯಾವುದೇ ಮಿಲಿಟರಿ ಫೋರ್ಸ್ಗಳನ್ನು ನಾನು ಯೂಸ್ ಮಾಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅದಾದ ನಂತರ ಯುದ್ಧದ ಭೀತಿ ಕಡಿಮೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ಚಿನ್ನ ಬೆಳ್ಳಿಯ ದಿಢೀರ್ ಕುಸಿತವನ್ನ ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೀವಿ. ಇನ್ನು ಬೆಳ್ಳಿ ಬೆಲೆ 2,50,000ದಿಂದ 2,75,000 ರೂಪಾಯಿಯವರೆಗೆ ತಾತ್ಕಾಲಿಕವಾಗಿ ಇಳಿಯಬಹುದು. ಚಿನ್ನ 1,25,000ವರೆಗೆ ಇಳಿಯಬಹುದು. 1 ಲಕ್ಷ ಆಗೋ ಸಾಧ್ಯತೆ ಸಹ ಅಲ್ಲಗಳೆಯುವಂತಿಲ್ಲ. ಬೆಳ್ಳಿಯಲ್ಲಿ 10ರಿಂದ 20% ಕುಸಿತ ಕಾಣಬಹುದು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಹೂಡಿಕೆ ದೃಷ್ಟಿಯಿಂದ ಚಿನ್ನ ಹಾಗೂ ಬೆಳ್ಳಿಯಲ್ಲಿ ಹೂಡಿಕೆ ಸರಿಯಲ್ಲ. ಬಳಕೆ ದೃಷ್ಟಿಯಿಂದ ಮದುವೆ, ಗೃಹ ಪ್ರವೇಶ ಮೊದಲಾದ ಸಮಾರಂಭಗಳಿಗೆ ಮಾತ್ರ ಚಿನ್ನ ಬೆಳ್ಳಿ ಖರೀದಿಸಿ ಅಂತಾರೆ ತಜ್ಞರು. ಒಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಳಿಕೆಯ ಸುದ್ದಿ ಆಭರಣ ಪ್ರಿಯರಲ್ಲಿ ನಿಟ್ಟುಸಿರು ಬಿಡುವಂತಾಗಿದೆ. ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯನ್ನ ಹೂಡಿಕೆ ದೃಷ್ಟಿಯಿಂದ ಮಾಡೋದು ಒಳ್ಳೆಯದಲ್ಲ. ಯಾವುದೇ ರೀತಿಯಾದಂತಹ ಈ ತರ ಜಾಗತಿಕ ಮಟ್ಟದಲ್ಲಿ ಟ್ರಂಪಿನ ನಿರ್ಧಾರಗಳಾಗಿರ್ಬೋದು, ಏನು 10% ಅಧಿಕ ಟ್ಯಾರಿಫ್ ಅನ್ನ ನಾನು ಫೆಬ್ರವರಿ 1ನೇ ತಾರೀಕಿಂದ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹಾಕ್ತೀನಿ ಅಂತ ಹೇಳಿದ್ರು, ಅದನ್ನ ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಬರೀ ಬಳಕೆ ದೃಷ್ಟಿಯಿಂದ ಯಾರ್ಯಾರು ಚಿನ್ನ ಬೆಳ್ಳಿಯನ್ನ ಕೊಂಡ್ಕೋಬೇಕು, ಹಬ್ಬ ಇದೆ, ಮದುವೆ ಸೀಸನ್ ಇದೆ, ಅಥವಾ ನಮಗೆ ಏನೋ ಗೃಹ ಪ್ರವೇಶ ಇದೆ, ನಾವು ಚಿನ್ನ ಬೆಳ್ಳಿ ತಗೋಬೇಕು ಅಂತಿರೋರು ಅವ್ರು ಮಾತ್ರ ಕೊಂಡ್ಕೊಳ್ಳಿ ಹೊರತು ಸಾಲ ಮಾಡಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತೀವಿ, ಈ ರೇಟ್ಗಳಲ್ಲಿ ನಾವು ಸಿಲ್ವರ್ ಹಾಗೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನೆಕ್ಸ್ಟ್ ಇಯರ್ಗೆ ಭಾರಿ ಪ್ರಮಾಣದ ಲಾಭಾಂಶ ಅಥವಾ ರಿಟರ್ನ್ ಬಂದ್ಬಿಡುತ್ತೆ. ಆ ಥರ ಖಂಡಿತವಾಗ್ಲೂ ಎಸ್ಪೆಷಲಿ ಸಾಮಾನ್ಯ ಜನರು ತಪ್ಪು ಮಾಡಬಾರದು ಹೂಡಿಕೆಯಲ್ಲಿ ಅಂತ ಕೂಡ ಖಂಡಿತವಾಗ್ಲೂ ಹೇಳ್ತೀನಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.